ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ ಷಷ್ಠಂ ಕಾತ್ಯಾಯಿನಿ ಚ ಸಪ್ತಮಂ ಕಾಲರಾತ್ರಿ ಮಹಾಗೌರೀತಿ ಚಾಷ್ಟಮಂ ನವಮಂ ಸಿದ್ಧಿದಾತ್ರಿ ಚ ನವದುರ್ಗಃ ಪ್ರಕೀರ್ತಿತಂ. ನಮಸ್ಕಾರ ಎಲ್ರಿಗೂ. ಇನ್ನೇನು ನವರಾತ್ರಿ ಪ್ರಾರಂಭವಾಗ್ತಿದೆ. ಸೆಪ್ಟೆಂಬರ್ 22ನೇ ತಾರೀಕಿನಿಂದ ನವರಾತ್ರಿ ಪ್ರಾರಂಭವಾಗಿ ಅಕ್ಟೋಬರ್ 2ನೇ ತಾರೀಕು ವಿಜಯದಶಮಿಯೊಂದಿಗೆ ಈ ನವರಾತ್ರಿ ದಸರಾ ಹಬ್ಬವು ಮುಕ್ತಾಯಗೊಳ್ಳಲಿದೆ. ಈ ಬಾರಿ 10 ದಿನಗಳ ಹಬ್ಬದ ಬದಲು 11 ದಿವಸಗಳವರೆಗೂ ಹಬ್ಬವನ್ನು ಮಾಡಬಹುದು. ಅತಿ ಮುಖ್ಯವಾಗಿ ನವರಾತ್ರಿ ಅಂದರೆ 9 ದಿನಗಳ ಹಗಲು ಮತ್ತು ರಾತ್ರಿ ನಡೆಯುವ ಸಂಭ್ರಮದ ಹಬ್ಬವಾಗಿದೆ. ನಾವು ನವರಾತ್ರಿಯನ್ನು ಸಂಜೆ ಟೈಮಲ್ಲಿ ಅಂದರೆ ರಾತ್ರಿ ಟೈಮಲ್ಲೇ ಜಾಸ್ತಿ ಆಚರಣೆಯಲ್ಲಿ ಮಾಡ್ತೀವಿ. ಇದನ್ನು ಶರನ್ನವರಾತ್ರಿ ಅಂತ ಕೂಡ ಕರಿತೀವಿ. ಈ 9 ದಿನಗಳಲ್ಲಿ 9 ಬಣ್ಣದ ಉಡುಗೆಗಳನ್ನು ತೊಟ್ಟು, ಅಂದರೆ ಮಹಿಳೆಯರು ಆ ದಿನಕ್ಕೆ ತಕ್ಕಂತೆ ಒಂದೊಂದು ಬಣ್ಣದ ಸೀರೆಯನ್ನು ತೊಟ್ಟು ನವದುರ್ಗೆಯರ ಆರಾಧನೆ ಮಾಡ್ತಾರೆ. ಇನ್ನು ಈ 9 ದಿನಗಳಲ್ಲಿ ಉಪವಾಸ, ಜಪ, ತಪ, ಮಂತ್ರಸಿದ್ಧಿ ಸಾಧನೆಗಳು ಇವು ಹೆಚ್ಚಾಗಿ ಪ್ರಾಮುಖ್ಯತೆ ಕೊಡಲಾಗಿದೆ. ಇನ್ನು ಯಾವೆಲ್ಲ ದೇವ್ರನ್ನ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರೆ, ದುರ್ಗೆಯರ 9 ಅವತಾರಗಳನ್ನ ನಾವು ಪೂಜೆ ಮಾಡ್ತೀವಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಈ ದುರ್ಗಾ ದೇವತೆಗಳನ್ನ ನಾವು ಪೂಜೆ ಮಾಡ್ತೀವಿ. ಅದಕ್ಕಿಂತ ಮುಖ್ಯವಾಗಿ ಕಾಲಿಕಾ ಪುರಾಣದಲ್ಲಿ ನಾವು 9 ದುರ್ಗೆಯರನ್ನ ಅಂದರೆ ನವದುರ್ಗೆಯರನ್ನ ಕೂಡ ಪೂಜೆ ಮಾಡ್ತೀವಿ. ಮೊದಲನೇದಾಗಿ 1ನೇದು ದುರ್ಗಾ, 2 ಆರ್ಯ, 3 ಭಗವತಿ, 4 ಕುಮಾರಿ, 5 ಅಂಬಿಕಾ, 6 ಮಹಿಷಮರ್ದಿನಿ, 7 ಚಂಡಿಕಾ, 8 ಸರಸ್ವತಿ, 9 ವಾಗೀಶ್ವರಿ. ಇವರು ನವದುರ್ಗೆಯರು. ಇದು ಕಾಲಿಕಾ ಪುರಾಣದಲ್ಲಿ ಬರುತ್ತೆ. ನೆಕ್ಸ್ಟು ನವಶಕ್ತಿಯರು ಯಾರೆಲ್ಲ ಅಂತ ಹೇಳಿದ್ರೆ, ಪ್ರಭಾ, ಮಾಯಾ, ಜಯ, ಸೂಕ್ಷ್ಮ, ವಿಶುದ್ಧ, ನಂದಿನಿ, ಸುಪ್ರಭಾ, ಜಯ, ಸರ್ವಸಿದ್ಧಿದ ಈ ದೇವತೆಗಳನ್ನ ನವಶಕ್ತಿಯರೆಂತ ಪ್ರಸಿದ್ಧರಾಗಿದ್ದಾರೆ. ಆದ್ದರಿಂದ ನವರಾತ್ರಿಗಳಲ್ಲೂ ಈ ದೇವಿಗಳನ್ನ ಕೂಡ ನಾವು ಪೂಜೆ ಮಾಡ್ತೀವಿ. ನಾವು ಯಾರನ್ನೇ ಪೂಜೆ ಮಾಡಿದ್ರೂ ದುರ್ಗೆಯ 9 ಅವತಾರಗಳನ್ನೇ ಪೂಜೆ ಮಾಡ್ತೀವಿ. ಜೊತೆಗೆ ನವಾರ್ಣ ಮಂತ್ರಗಳನ್ನ ಕೂಡ ನಾವು ಜಪ ಮಾಡಿ ಸಿದ್ಧಿ ಮಾಡ್ಕೋಬೋದು. ಹಾಗೆ ಎಲ್ಲರಿಗೂ ತಿಳಿದಿರೋಂತೆ ನವದುರ್ಗೆಯರ ಹೆಸರುಗಳು: 1ನೇದು ಶೈಲಪುತ್ರಿ, 2ನೇದು ಬ್ರಹ್ಮಚಾರಿಣಿ, 3ನೇದು ಚಂದ್ರಘಂಟ, 4ನೇದು ಕೂಷ್ಮಾಂಡ, 5 ಸ್ಕಂದಮಾತ, 6 ಕಾತ್ಯಾಯಿನಿ, 7 ಕಾಲರಾತ್ರಿ, 8 ಮಹಾಗೌರಿ, 9 ಸಿದ್ಧಿದಾತ್ರಿ. ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋಂಥ ದೇವಿ ದುರ್ಗೆಯರ ಹೆಸರುಗಳು. ಹಾಗೆ 2025 ಸೆಪ್ಟೆಂಬರ್ 22ನೇ ತಾರೀಕು ನವರಾತ್ರಿ ಪ್ರಾರಂಭವಾಗ್ತಿದೆ. ನಾವು ದಿನ ಯಾವ ಬಣ್ಣದ ಸೀರೆಗಳನ್ನ ಉಟ್ಕೋಬೇಕು, ಬಟ್ಟೆಗಳನ್ನ ತೊಟ್ಕೋಬೇಕು ಅಂತ ನೋಡೋದಾದರೆ, ಮೊದಲನೆಯದಾಗಿ ಶೈಲಪುತ್ರಿ. ಮೊದಲನೇ ದಿನ ಬಿಳಿ ಬಣ್ಣದ ಬಟ್ಟೆನ ನಾವು ತೊಟ್ಕೊಂಡು ದೇವಿಗೆ ಪೂಜೆ ಮಾಡಬೇಕು. 2ನೇ ದಿನ ಬ್ರಹ್ಮಚಾರಿಣಿಗೆ ನಾವು ಕೆಂಪು ವರ್ಣದ ಬಟ್ಟೆನ ತೊಟ್ಕೊಂಡು ಪೂಜೆ ಮಾಡಬೇಕು. 3ನೇದು ಇದು ರಾಯಲ್ ಬ್ಲೂ ಅಂತ ಹೇಳ್ತಾರಲ್ಲ, ಆ ಬಣ್ಣದ ಬ್ಲೂನ ಹಾಕ್ಕೊಂಡು ನಾವು ದೇವಿಗೆ ಪೂಜೆ ಮಾಡಬೇಕು. 4ನೇ ದಿನ ಹಳದಿ ಬಣ್ಣ ಅಂದರೆ ಅರಿಶಿಣ ಬಣ್ಣದ ಉಡುಗೆನ ತೊಟ್ಕೋಬೇಕು. 5ನೇ ದಿನ ಹಸಿರು ಬಣ್ಣದ ಉಡುಗೆ ತೊಟ್ಕೋಬೇಕು. 6ನೇ ದಿನ ಗ್ರೇ ಕಲರ್ ಇದನ್ನ ನಾವು ತೊಟ್ಕೋಬೇಕಾಗುತ್ತೆ. 7ನೇ ದಿನ ಆರೆಂಜ್ ಉಟ್ಕೊಳ್ಳಿ. 8ನೇ ದಿನ ನೀವು ಪಿಕಾಕ್ ಬ್ಲೂ ಥರ ಬರುತ್ತಲ್ಲ, ಆ ಉಡುಗೆನ ತೊಟ್ಕೋಬೇಕು. ಇನ್ನು 9ನೇ ದಿನ ಕೊನೆಯದಾಗಿ ಗುಲಾಬಿ ಬಣ್ಣದ ಉಡುಗೆಗಳನ್ನ ತೊಟ್ಕೋಬೇಕು. ಈ ಉಡುಗೆಗಳನ್ನ ತೊಟ್ಕೊಂಡು ದೇವಿಗೆ ನಾವು ಪೂಜೆ ಸಲ್ಲಿಸಬಹುದು. ಇನ್ನು ಶೈಲಪುತ್ರಿಗೆ ಯಾವ ಹೂವು ಇಷ್ಟ ಅಂತ ಹೇಳಿದ್ರೆ, ಮೊದಲನೇ ದಿನ ಶೈಲಪುತ್ರಿಗೆ ದಾಸವಾಳ ಹೂವಿಟ್ಟು ಪೂಜೆ ಮಾಡಬೇಕು. ನೈವೇದ್ಯ ತುಪ್ಪ ಅಥವಾ ತುಪ್ಪದಿಂದ ಮಾಡಿದ ಪೇಡಗಳು, ತುಪ್ಪದಿಂದ ಮಾಡಿದಂಥ ಯಾವುದೇ ಒಂದು ತಿನಿಸನ್ನು ಕೂಡ ನೀವು ಶೈಲಪುತ್ರಿಗೆ ನೈವೇದ್ಯವಾಗಿ ಇಡ್ಬೋದು. ದಾಸವಾಳ ಯಾವ ಬಣ್ಣದಾದ್ರೂ ಪರವಾಗಿಲ್ಲ, ದಾಸವಾಳದ ಹೂವನ್ನ ಇಟ್ಟು ಪೂಜೆ ಮಾಡ್ಬೋದು, ಒಂದಾದ್ರಿಟ್ಟು ಪೂಜೆ ಮಾಡಬಹುದು. ಇನ್ನು 2ನೇ ದಿನ ಬ್ರಹ್ಮಚಾರಿಣಿಗೆ ಸೇವಂತಿಗೆ ಹೂವಿಟ್ಟು ಪೂಜೆ ಮಾಡಬೇಕು. ಇನ್ನು ಬೆಲ್ಲ ಅಥವಾ ಬೆಲ್ಲದಿಂದ ಮಾಡಿದಂಥ ಸಿಹಿ ಯಾವುದಾದ್ರೂ ನೀವು
ನೈವೇದ್ಯಕ್ಕೆ ಇಡ್ಬೋದು. ಇನ್ನು ಮೂರನೆಯದು ಚಂದ್ರಘಂಟ, ಕಮಲದ ಹೂವು ಇಡಬೇಕಾಗುತ್ತೆ. ಮತ್ತು ಹಾಲು ಅಥವಾ ಕೀರು ನೀವು ನೈವೇದ್ಯವನ್ನು ಮಾಡಬೇಕಾಗುತ್ತೆ. 1 ಗ್ಲಾಸ್ ಹಾಲು, ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ನೀವು ನೈವೇದ್ಯ ಮಾಡ್ಬೋದು. ಇನ್ನು 4ನೇದಾಗಿ ಕೂಷ್ಮಾಂಡ. ಕೂಷ್ಮಾಂಡ ದೇವಿಗೆ ಮಲ್ಲಿಗೆ ಅಥವಾ ಜಾಜಿ ಹೂವು ಇಟ್ಟು ಪೂಜೆ ಮಾಡಬೇಕು. ನೀವು ಇದಕ್ಕೆ ನೈವೇದ್ಯ ಬಂದು ಮಲ್ಪುವನ ಮಾಡಿ ದೇವಿಗೆ ಸಮರ್ಪಣೆ ಮಾಡಿ ನಂತರ ಮನೆಯವರೆಲ್ಲ ಕೂಡ ತಿನ್ಬೋದು. 5ನೇದು ಸ್ಕಂದಮಾತಾ ದೇವಿಗೆ ಗುಲಾಬಿ ಅಂದರೆ ಪನ್ನೀರ್ ರೋಸ್ ಅಂತ ನೀವು ಅದನ್ನ ಅರ್ಪಣೆ ಮಾಡ್ಬೋದು. ಸಿಗಲಿಲ್ಲ ಅಂತೇಳಿದ್ರೆ ಯಾವುದಾದ್ರೂ ಗುಲಾಬಿ ಹಾಕಿದ್ರೂ ಪರವಾಗಿಲ್ಲ. ನೈವೇದ್ಯ ಬಂದು ಬಾಳೆಹಣ್ಣಿನ ನೈವೇದ್ಯ ಇಡ್ಬೋದು. ಇನ್ನು ಕಾತ್ಯಾಯಿನಿ ದೇವಿಗೆ ಚೆಂಡು ಹೂವು ಹಾಕಿ ನೀವು ಪೂಜೆ ಮಾಡ್ಬೋದು. ಅಥವಾ ಮಾರಿಗೋಲ್ಡ್ ಅಂತ ಒಂದು ಹೂವು ಬರುತ್ತೆ ಸೇವಂತಿಗೆ ಥರದ್ದು, ಅದಾದ್ರೂ ಇಟ್ಟು ಪೂಜೆ ಮಾಡ್ಬೋದು. ನೈವೇದ್ಯ ಬಂದು ಸಿಹಿ ವೀಳ್ಯದೆಲೆ ಅಂದರೆ ಬೀಡ ಥರ ಬರುತ್ತಲ್ಲ, ಅದನ್ನ ನೀವು ನೈವೇದ್ಯ ಮಾಡಬೇಕಾಗುತ್ತೆ. ಅದು ಬೀಡ ಏನಾದ್ರು ತಂದು ಇಡೋಕ್ಕಾಗದಿದ್ದರೆ ಮನೆಯಲ್ಲೇ ವೀಳ್ಯದೆಲೆಗೆ ಸ್ವಲ್ಪ ಕೊಬ್ಬರಿ, ಸೋಂಪು, ಬೆಲ್ಲ ಅಥವಾ ಕಲ್ಲು ಸಕ್ಕರೆ ಏನಾದರೂ ಇಟ್ಟು ನೀವು ನೈವೇದ್ಯ ಮಾಡಬಹುದು. ಇನ್ನು 7ನೇ ದಿನ ಕಾಲರಾತ್ರಿಗೆ ನೀಲಿ ಬಣ್ಣದ ಹೂಗಳು, ಶಂಖಪುಷ್ಪ ಆಗಿರ್ಬೋದು, ಈ ಗೋರಂಟಿ ಹೂವು ಅಂತೆಲ್ಲ ಹೇಳ್ತಾರೆ, ಆ ಥರದ ಹೂವು ಯಾವುದಾದ್ರೂ ಇಡ್ಬೋದು. ಆಮೇಲೆ ನೈವೇದ್ಯ ಬಂದು ಬೆಲ್ಲದ ಪಾಯಸನ ಮಾಡಿಡ್ಬೋದು. 8ನೇದು ಮಹಾಗೌರಿಗೆ ದುಂಡು ಮಲ್ಲಿಗೆ ಹೂವು ಅಂದರೆ ಬಹಳ ಪ್ರೀತಿ. ಮತ್ತು ತೆಂಗಿನಕಾಯಿನ ನೈವೇದ್ಯ ಮಾಡ್ಬೋದು, ಅಥವಾ ಕೊಬ್ಬರಿಯಿಂದ ಮಾಡಿದಂಥ ಸಿಹಿ ತಿಂಡಿನ ಏನಾದರೂ ನೈವೇದ್ಯ ಮಾಡ್ಬೋದು. ಇನ್ನು 9ನೇದಾಗಿ ಸಿದ್ಧಿದಾತ್ರಿ ದೇವಿಗೆ ಸಂಪಿಗೆ ಹೂವು ಅಂದರೆ ಚಂಪಕ ಅಂತ ಹೇಳ್ತೀವಿ, ಸಂಪಿಗೆ ಹೂವು ಇಡ್ಬೋದು. ಅದು ಹಳದಿ ಆಗಲಿ ವೈಟ್ ಆಗಲಿ ಯಾವುದಾದ್ರೂ ಇಡ್ಬೋದು. ಇನ್ನು ಕಾಳುಗಳಿಂದ ಮಾಡಿದಂಥ ಹುಸ್ಲಿ ಅಥವಾ ಹಲ್ವಾ ಯಾವುದಾದ್ರೂ ನೈವೇದ್ಯ ಮಾಡ್ಬೋದು. ಇದಿಷ್ಟು ನಾವು ನವರಾತ್ರಿಯಲ್ಲಿ ಆಚರಣೆ ಮಾಡೋಂಥ ದೇವಿಯರ ಹೆಸರು. ಮತ್ತು ನೀವೇನು ಉಡುಗೆಗಳೆಲ್ಲ ತೊಟ್ಕೋತೀರ, ಬಣ್ಣದ ಸೀರೆಗಳು, ಅದು ಕಲರೆಲ್ಲ ಹೇಳಿದ್ದೀನಿ. ನಂತರ ನೈವೇದ್ಯ ಕೂಡ ಹೇಳಿದ್ದೀನಿ, ಜೊತೆಗೆ ಹೂವುಗಳನ್ನ ಇಟ್ಟು ಪೂಜೆ ಮಾಡೋದನ್ನ ಕೂಡ ಹೇಳಿದ್ದೀನಿ. ಇನ್ನು ವಿಶೇಷವಾಗಿ ನಾವು ನವರಾತ್ರಿಯಲ್ಲಿ ಕಳಶ ಸ್ಥಾಪನೆ, ಘಟಸ್ಥಾಪನೆ ಅಂತ ಹೇಳ್ತೀವಲ್ಲ, ಆಮೇಲೆ ದೀಪಾರಾಧನೆ, ನಂದಾದೀಪ, ಜೊತೆಗೆ ಈ ಬಾರಿ ವಿಶೇಷವಾಗಿರುವಂಥ ದುರ್ಗಾ ದೀಪ ಅಂದರೆ ದೀಪದುರ್ಗ ಅಂತ ಬರುತ್ತೆ. ಯಾರಿಗೆಲ್ಲ ನಂದಾದೀಪ ಹಚ್ಚೋಕ್ಕೆ ಸಾಧ್ಯ ಆಗಲ್ಲ, ಕೆಲಸಕ್ಕೆ ಹೋಗೋರು ಇರ್ತೀರ, ಅಥವಾ ನಿಮ್ಗೇನೇನೇ ಪ್ರಾಬ್ಲಮ್ ಇರಲಿ ಅಂಥದಕ್ಕೆಲ್ಲ ವಿಶೇಷವಾಗಿ ಈ ಸರಿ ದೀಪದುರ್ಗ ಆರಾಧನೆ ಮಾಡಿ ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಯಾವ ರೀತಿ ಆ ದೀಪಾರಾಧನೆ ಮಾಡಬೇಕು ಅಂತ. ಪ್ರತಿಯೊಬ್ಬರು ಕೂಡ ಈ ದೀಪಾರಾಧನೆ ಮಾಡ್ಬೋದು. ನಂದಾದೀಪ ಹಚ್ಚೋಕ್ಕೆ ಸಾಧ್ಯ ಆಗದಿದ್ದಲ್ಲಿ ಈ ದೀಪದುರ್ಗನ ಕೂಡ ನೀವು ಆರಾಧನೆ ಮಾಡ್ಬೋದು. ತುಂಬ ವಿಶೇಷವಾಗಿರುತ್ತೆ, ವಿಶೇಷ ಫಲಗಳನ್ನ ಕೊಡುತ್ತೆ. ನವರಾತ್ರಿ ಅಂದ್ರೇ ಘಟಸ್ಥಾಪನೆ, ದೇವಿಯ ಆರಾಧನೆ ಮತ್ತು ನಂದಾದೀಪ, ಇವುಗಳು ವಿಶೇಷವಾಗಿರುತ್ತೆ. ಆಮೇಲೆ ಯಾವ ಬಣ್ಣದ ಸೀರೆ ಉಟ್ಕೋಬೇಕು, ನಂತರ ಯಾವ ನೈವೇದ್ಯ ಯಾವ ದೇವಿಗೆ ಅರ್ಪಣೆ ಮಾಡಬೇಕು ಅಂತ ಈ ಥರದ್ದೆಲ್ಲ ವಿಶೇಷ ಇರುತ್ತೆ. ಈ ಸರಿ ದೀಪದುರ್ಗನ ಆರಾಧನೆ ಮಾಡಿ, ಇದರಿಂದ ನಿಮಗೆ ವಿಶೇಷ ಫಲಗಳನ್ನ ಕೊಡ್ತೀರಾ. ಒಂದು ತಾಯಿನೇ ನೀವು ನಿಮ್ಮ ಮನೆಗೆ ಬರಮಾಡ್ಕೊಳ್ತೀರಾ. ಮುಂದಿನ ವೀಡಿಯೋಗಳನ್ನ ಗಮನಿಸ್ತೀರಿ, ಅದರಲ್ಲಿ ನಾನು ಹಾಕ್ತೀನಿ. ಅದೇ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಕೂಡ ಹೇಳ್ತೀನಿ, ಅದರ ನಿಯಮಗಳು ಕೂಡ ಹೇಳ್ತೀನಿ. ತುಂಬ ಕಷ್ಟ ಏನಿಲ್ಲ, ನಿಯಮ ನಾವು ಸಾಧಾರಣವಾಗಿ ಮಾಡ್ಕೊಂಡು ಹೋಗ್ಬೋದು. ಈ ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ಮಾಹಿತಿಗಳು ಸಿಕ್ಕಿದೆ ಅಂತ ಅನ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.